ಗೆಳೆಯರೆ, ಈ ಒಂದು ಬಿಸ್ನೆಸ್ ಪ್ರತಿ ಊರಲ್ಲೂ ಸಹಿತ ರನ್ ಆಗುತ್ತೆ. ಅದೇ ರೀತಿ ನೀವೇನಾದ್ರು ಸಣ್ಣ ಸಣ್ಣ ಹಳ್ಳಿಯಲ್ಲಿದ್ರು ಸಹಿತ ಈ ಒಂದು ಬಿಸ್ನೆಸ್ ಮಾಡಿ ತಿಂಗಳಿಗೆ ನೀವು 4 ಲಕ್ಷ ರೂಪಾಯಿವರೆಗೂ ಸಹಿತ ಸಂಪಾದಿಸಬಹುದು. ಹೌದು, ಈ ಒಂದು ತುಂಬಾನೇ ಡಿಮಾಂಡ್ ಆಗಿರುವಂಥ ಬಿಸ್ನೆಸ್ ಆಗಿರುತ್ತೆ. ಪ್ರತಿ ಊರಲ್ಲೂ ಸಹಿತ ವಾಹನಗಳು ಅಂತೂ ಇದ್ದೇ ಇರುತ್ತೆ. ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಯಾವುದೇ ರೀತಿ ವೆಹಿಕಲ್ ಅಂತೂ ಪ್ರತಿಯೊಂದು ಊರಲ್ಲೂ ತುಂಬಾನೇ ಇರ್ತವೆ. ಪ್ರತಿಯೊಂದು ವೆಹಿಕಲ್ ಅನ್ನ ಸಹಿತ ನಿಮ್ಮ ಕಸ್ಟಮರ್ ಅನ್ನಾಗಿ ನೀವು ಮಾಡಬಹುದು. ಹೌದು, ಈ ಒಂದು ಚಿಕ್ಕದಾಗಿರುವಂಥ ಪ್ರಾಡಕ್ಟ್ ಡ್ಯಾಡೀಸ್ ರೋಡ್ ಅಂತ ಈ ಒಂದು ಪ್ರಾಡಕ್ಟ್ ಅನ್ನ ಒಂದು ವೆಹಿಕಲ್ ಮೇಲೆ ಹಚ್ಚಿದ್ರೆ ಸಾಕು, ನೀವು ಸಹಿತ ಈಸಿಲಿ ಸಾಕಷ್ಟು ಪ್ರಾಫಿಟ್ ಅನ್ನ ಪಡಿಬಹುದು. ಈ ಒಂದು ಡ್ಯಾಡೀಸ್ ರೋಡ್ ಅಂದ್ರೆ ಏನು, ಈ ಒಂದು ಡ್ಯಾಡೀಸ್ ರೋಡ್ ಯಾವ ತರ ವರ್ಕ್ ಆಗುತ್ತೆ, ಈ ಒಂದು ಬಿಸ್ನೆಸ್ ಅನ್ನ ಯಾವ ತರ ನೀವು ಸ್ಟಾರ್ಟ್ ಮಾಡಬೇಕು, ಪ್ರತಿಯೊಂದು ಸಹಿತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಬನ್ನಿ, ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ಕಂಪ್ಲೀಟ್ ಮಾಹಿತಿ ನಾವು ತಿಳಿದುಕೊಳ್ಳೋಣ. ಈ ಒಂದು ಪ್ರಾಡಕ್ಟ್ ತುಂಬಾನೇ ಯುನೀಕ್ ಪ್ರಾಡಕ್ಟ್ ಆಗಿರುತ್ತೆ ಹಾಗೂ ನಮ್ಮ ಕನ್ನಡಿಗರೇ ಇದನ್ನ ಡೆವಲಪ್ ಮಾಡಿರೋದ್ರಿಂದ ತುಂಬಾನೇ ಸ್ಪೆಷಲ್ ಪ್ರಾಡಕ್ಟ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಅಥವಾ ಈ ಒಂದು ಸ್ಟಿಕ್ಕರ್ ನ ನೀವು ಆ ಗಾಡಿಯಲ್ಲಿ ಮೆಚ್ಚಿದ್ರೆ ನಾವೇನ್ ಮಾಡ್ಬೋದು, ಇಮಿಡಿಯೇಟ್ಲಿ ಆ ಓನರ್ಗೆ ಏನ್ ಮಾಡ್ಬೋದು, ಇನ್ಫಾರ್ಮೇಶನ್ ತಿಳಿಸಬಹುದು. ಸರ್, ಇದನ್ನ ನಾವೆಲ್ಲ ಡಾಟಾ ಇದ್ರಲ್ಲಿ ಹಾಕಿದ್ರೆ ನಮ್ಮ ಡಾಟಾ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಸರ್? ಯಾರಾದ್ರೂ ಸ್ಕ್ಯಾನ್ ಮಾಡಿದ್ರೆ ನಮ್ಮ ನಂಬರ್ ಎಲ್ಲ ಹೋಗ್ಬಿಡುತ್ತೆ. ಕರ್ನಾಟಕದ ಎಲ್ಲಾ ಜನರು ಇದನ್ನೇನ್ ಮಾಡ್ಬೋದು, ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ನ ತೆಗೆದುಕೊಳ್ಳೋದ್ರ ಮುಖಾಂತರ ಈ ಬಿಸ್ನೆಸ್ ನ ನೀವು ಪ್ರಾರಂಭ ಮಾಡಬಹುದು. ಏನಾದ್ರು ಫ್ರಾಂಚೈಸಿ ಫೀಸ್, ರಾಯಲ್ಟಿ ಫೀಸ್ ಆ ತರ ಏನಾದ್ರು ಚಾರ್ಜ್ ಮಾಡ್ತೀರಾ? ನೀವು ಹೇಳ್ಬೋದು ಮ್ಯಾಕ್ಸಿಮಮ್ ಪ್ರಾಫಿಟ್ ನೀವು ಇದರಿಂದ ಗಳಿಸಬಹುದು. ಈ ಬ್ರೌಚರ್ ಸಪೋರ್ಟ್ ಮಾಡ್ತೀರಿ. ಬ್ರೌಚರ್ ಜನರಿಗೆ ತೋರ್ಸೋಕೋಸ್ಕರ, ಮತ್ತೆ ನೀವು ನೋಡ್ತಾ ಇದ್ದೀರಾ ಈ ಪಾಂಪ್ಲೆಟ್ಸ್ ನಾವು ಕೊಡ್ತಾ ಇದ್ದೀರಿ, ಮತ್ತೆ ಡ್ಯಾಡೀಸ್ ರೋಡ್ ದ ಟಿ ಶರ್ಟ್ ಕೊಡ್ತಾ ಇದ್ದೀರಿ, ಈ ಸ್ಟ್ಯಾಂಡಿ ನಾವು ಕೊಡ್ತಾ ಇದ್ದೀರಿ, ಮತ್ತೆ ಈ ಅಂಬ್ರೆಲಾನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಇದು ಫ್ರೀ ಆಗಿ ನಾವು ಕೊಡ್ತಾ ಇದ್ದೀರಿ. ಸ್ಕ್ಯಾನ್ ಮಾಡಿದ ನಂತರ ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವಾಗ ಡ್ಯಾಡೀಸ್ ರೋಡ್ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿದೆ. ಇವಾಗ ಈ 4 ಆಪ್ಷನ್ ನೀವು ನೋಡ್ತಾ ಇದ್ದೀರಾ. ನಮಗೆ ಇರೋ ಸಮಸ್ಯೆ ಯಾವ್ದಂತ ಹೇಳಿದ್ರೆ, ವೆಹಿಕಲ್ ಇಸ್ ಫೇಸಿಂಗ್ ಪಾರ್ಕಿಂಗ್ ಇಶ್ಯೂ ಮತ್ತೆ SMS ಬಂದಿದ್ದು ನಮ್ಮ ಹೌದಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಇವತ್ತು ನಾವು ನಮ್ಮ ಬೆಂಗಳೂರು ಬೇಸ್ಡ್ ಸ್ಟಾರ್ಟ್ಅಪ್ ಕಂಪ್ನಿಗೆ ಬಂದಿದ್ದೇವೆ. ಇಲ್ಲಿ ನೋಡ್ತಿರ್ಬೋದು ಡ್ಯಾಡೀಸ್ ರೋಡ್ ಅಂತ. ತುಂಬಾ ಕಡೆ ಇವೆಲ್ಲ ಸ್ಟಿಕ್ಕರ್ಸ್ ಅನ್ನ ನೀವು ನೋಡಿರ್ಬೋದು, ತುಂಬಾ ಗಾಡಿಗಳ ಮೇಲೂ ಸಹಿತ ನೋಡಿರ್ಬೋದು. ಈ ಒಂದು ಪ್ರಾಡಕ್ಟ್ ತುಂಬಾನೇ ಯುನೀಕ್ ಪ್ರಾಡಕ್ಟ್ ಆಗಿರುತ್ತೆ ಹಾಗೂ ನಮ್ಮ ಕನ್ನಡಿಗರೇ ಇದನ್ನ ಡೆವಲಪ್ ಮಾಡಿರೋದ್ರಿಂದ ತುಂಬಾನೇ ಸ್ಪೆಷಲ್ ಪ್ರಾಡಕ್ಟ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಇಲ್ಲಿನ ಸರ್ ಸಹಿತ ನಮ್ಮ ಜೊತೆಯಲ್ಲಿದ್ದಾರೆ. ಇವ್ರ ಬಗ್ಗೆ ಸೇರಿ ಕಂಪ್ಲೀಟ್ ಮಾಹಿತಿ ನೋಡೋಣ. ಅವು ಕೇವಲ ಪ್ರಾಡಕ್ಟ್ ಅಂತ ಅಷ್ಟೇ ಅಲ್ಲ, ಈ ಒಂದು ಪ್ರಾಡಕ್ಟ್ ಇಂದ ನಿಮ್ಮ ಬಿಸ್ನೆಸ್ ಅನ್ನ ಸಹಿತ ನೀವು ಸ್ಟಾರ್ಟ್ ಮಾಡಬಹುದು. ನೀವು ಸಹಿತ ಈ ಒಂದು ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನು ತಗೊಂಡು ಸಾಕಷ್ಟು ಹಣವನ್ನು ಸಹಿತ ಸಂಪಾದಿಸಬಹುದು. ಈಗ ಬನ್ನಿ ಸರ್ ಒಂದಿಗೆ ಸರಿ ಒಂದೊಂದಾಗಿ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್. ಡ್ಯಾಡೀಸ್ ರೋಡ್ ಪ್ರೈವೇಟ್ ಲಿಮಿಟೆಡ್ ಎಂಬುದು ನಮ್ಮ ಕಂಪನಿಯ ಹೆಸರು. ಈ ಡ್ಯಾಡೀಸ್ ರೋಡ್ ಕಂಪನಿ ಅನ್ನೋದು ಇದೊಂದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ನಾವು ಹೇಳ್ಕೊಬಹುದು. ಯಾಕಂದ್ರೆ ಕರ್ನಾಟಕದಿಂದ ಎಲ್ಲ ರಾಜ್ಯಕ್ಕೂ ಹೋಗಿ ಮೀಸಲಾಗುತ್ತದೆ. ಅದು ಮಾತ್ರ ಅಲ್ಲ, ದೇಶದಾದ್ಯಂತ ಕರ್ನಾಟಕದ ಒಂದು ಹೆಮ್ಮೆಯನ್ನು ಹೇಳುವಂತ ಒಂದು ಕಂಪನಿ ಅಂತ ಹೇಳೋದ್ರಲ್ಲಿ ನಾನು ತುಂಬಾ ಸಂತೋಷ ಪಡ್ತೀನಿ. ಸರ್, ಯಾವಾಗಿಂದ ಈ ಒಂದು ಕಂಪನಿನ ರನ್ ಮಾಡ್ತಾ ಇದ್ದೀರಾ? ಇದು 2017 ಅಲ್ಲಿ ಲಾಂಚ್ ಆಗಿದೆ. ಮತ್ತೆ 2017 ಇಂದ ಎಲ್ಲಾ ಜನರಿಗೂ ಇದು ಗೊತ್ತಾಗಿತ್ತು. ಆದ್ರೆ ಪ್ಯಾಂಡಮಿಕ್ ಸಿಚುವೇಶನ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಕೊರೋನಾ ಅಂತ ಒಂದು ಬಂದಿದ್ರಿಂದ ಇದನ್ನ ಹೆಚ್ಚಾಗಿ ಪ್ರಚಾರ ಮಾಡಕ್ಕೆ ಸಾಧ್ಯವಾಗ್ಲಿಲ್ಲ. ನಂತರ ನಾವೇನ್ ಮಾಡಿದ್ರಿ, ಈ 2023 ಈ ಬ್ರ್ಯಾಂಡ್ ಅನ್ನ ಮತ್ತೆ ತರಬೇಕು, ಜನರಿಗೆ ತುಂಬಾ ಉಪಯೋಗವಾಗುತ್ತೆ ಅಂತ ತಿಳಿದೆ ಇದನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್, ಫಸ್ಟ್ ಆಫ್ ಆಲ್ ಈಗ ಪ್ರಾಡಕ್ಟ್ ನ ಬಗ್ಗೆ ಹೇಳಿ ಸರ್. ಏನ್ ಯೂಸ್ ಇದೆ ಈ ಒಂದು ಪ್ರಾಡಕ್ಟ್, ಏನಿದೆ ಅಂತ? ಈ ಡ್ಯಾಡೀಸ್ ರೋಡ್ ಪ್ರಾಡಕ್ಟ್ ಏನ್ ಫೀಚರ್ಸ್ ಇದೆ, ಇದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳಕ್ ಮುಂಚಿತವಾಗಿ 4 ಪ್ರಮುಖವಾದ ಸಮಸ್ಯೆಗಳ ಕುರಿತಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಪಾರ್ಕಿಂಗ್ ಇಶ್ಯೂ ಬಗ್ಗೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೀವು ಎಲ್ಲೇ ನೋಡಿದ್ರು ಪಾರ್ಕಿಂಗ್ ಸಮಸ್ಯೆ ಅನ್ನೋದು ತುಂಬಾನೇ ಕಷ್ಟವಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಪಾರ್ಕಿಂಗ್ ಇಶ್ಯೂ, ಗಾಡಿನ ಎಲ್ಲಿ ನಿಲ್ಸ್ಬಿಟ್ಟು ಹೋಗ್ತಾರೆ, ಯಾರ ವೆಹಿಕಲ್ ಓನರು, ಏನ್ ಸಮಸ್ಯೆ ಆಗಿದೆ, ಗಾಡಿ ತೆಗಿಬೇಕಂದ್ರೆ ನಾವು ಆ ಪರ್ಸನ್ ಹುಡ್ಕೋಕ್ ಆಗೋದಿಲ್ಲ. ಆದ್ರೆ ಈ ಒಂದು ಆಪ್ ಅಥವಾ ಈ ಒಂದು ಸ್ಟಿಕ್ಕರ್ ನ ನೀವು ಆ ಗಾಡಿಯಲ್ಲಿ ಮೆಚ್ಚಿದ್ರೆ ನಾವೇನ್ ಮಾಡ್ಬೋದು, ಇಮಿಡಿಯೇಟ್ಲಿ ಆ ಓನರ್ಗೆ ಏನ್ ಮಾಡ್ಬೋದು, ಇನ್ಫಾರ್ಮೇಶನ್ ತಿಳಿಸಬಹುದು. ಯಾವ ತರ ಇನ್ಫಾರ್ಮೇಶನ್ ತಿಳಿಸ್ತೀರಾ? ನೋಡಿ, ಈ QR ಟೆಕಲ್ ಕೋಡ್ ಆಪ್ ನ ನೀವು ಆ ವೆಹಿಕಲ್ ಅಲ್ಲಿ ಇನ್ಸ್ಟಾಲ್ ಮಾಡೋದಾದ್ರೆ ಇಮಿಡಿಯೇಟ್ಲಿ ನೀವು ನಿಮ್ಮ ಮೊಬೈಲ್ ಫೋನ್ ತೆಗೆದುಕೊಂಡು ಸ್ಕ್ಯಾನ್ ಮಾಡಿ ಅಲ್ಲಿ ಇನ್ಫಾರ್ಮೇಶನ್ ಹೇಳೋದ್ರ ಮುಖಾಂತರ ಕೇವಲ 15 ಸೆಕೆಂಡ್ ಒಳಗಡೆ ಏನಾಗುತ್ತೆ, ನೋಟಿಫಿಕೇಶನ್ ಅವ್ರಿಗೆ ರೀಚ್ ಆಗ್ಬಿಡುತ್ತೆ. ಒಂದು ವೇಳೆ 15 ಸೆಕೆಂಡ್ ನೋಟಿಫಿಕೇಶನ್ ಅವ್ರು ನೋಡ್ಲಿಲ್ಲ ಅಂತ ಹೇಳಿದ್ರೆ 15 ಸೆಕೆಂಡ್ಸ್ ಆದ ನಂತರ ಇಮಿಡಿಯೇಟ್ಲಿ ಅವ್ರಿಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ನೋಡಿ, ಕರೆಕ್ಟ್ ನೀವು ಹೇಳ್ಬೋದು. ಯಾಕಂದ್ರೆ ಈ ದಿನ ನಮ್ಮ ಹತ್ರ ತುಂಬಾ ಅಪ್ಲಿಕೇಶನ್ಸ್ ಇದೆ, ತುಂಬಾ ಆಪ್ಸ್ ಇದೆ, ನೋಟಿಫಿಕೇಶನ್ ನೋಡಲ್ಲ, ನೋಟಿಫಿಕೇಶನ್ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಒಂದು ಸಮಯದಲ್ಲಿ ನಮ್ಮ ಕೈಯಲ್ಲಿ ಕಾಯಕ್ ಆಗೋದಿಲ್ಲ. ಅದಕ್ಕಾಗಿಯೇ ವಿಶೇಷವಾಗಿ ನಮಗೆ ಕಸ್ಟಮರ್ ಕೇರ್ ಟೋಲ್ ಫ್ರೀ ನಂಬರ್ ಆಪ್ ಕೆಳಗಡೆನೆ ಕೊಡಲ್ಪಟ್ಟಿದೆ. ಅಂದ್ರೆ ಆ QR ಸ್ಕ್ಯಾನ್ ಕೋಡ್ ಕೆಳಗಡೆ ಕೊಡಲ್ಪಟ್ಟಿದೆ. ನೀವು ಇಮಿಡಿಯೇಟ್ಲಿ ಆ ಕೋಡ್ ಅಲ್ಲಿ ಆ ನಂಬರ್ ನ ಕಾಲ್ ಮಾಡಿದ್ರೆ ಏನಾಗುತ್ತೆ, ಕಸ್ಟಮರ್ ಕೇರ್ ಅವ್ರ ಹತ್ರ ನೀವು ಹೇಳ್ಬೋದು, ಈ ವೆಹಿಕಲ್ ನಂಬರ್ ಇದೆ, ಈ ತರ ರಾಂಗ್ ಪಾರ್ಕಿಂಗ್ ಆಗಿ ನಿಲ್ಸಿದ್ದಾರೆ ಅಂತ ನೀವು ಹೇಳೋದಾದ್ರೆ ಅವ್ರು ಇಮಿಡಿಯೇಟ್ಲಿ ಏನ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್
ಪರ್ಟಿಕ್ಯುಲರ್ ಪರ್ಸನ್ಗೆ ಕಾಲ್ ಮಾಡಿ ನಿಮ್ಮ ವೆಹಿಕಲ್ನ ತೆಗಿಬೇಕು, ಈ ಥರ ಇಶ್ಯೂ ಆಗಿದೆ ಅಂತ ತಿಳಿಸ್ಬಿಡ್ತಾರೆ. ಓಕೆ, ಎಷ್ಟು ಟೈಮಲ್ಲಿ ತಿಳಿಸ್ತಾರೆ ಸರ್? ನೋಡಿ ಇದೆಲ್ಲ ತುಂಬಾನೇ ನೋಡಿ, ಇವಾಗ ನಾವು ಮೆಸೇಜ್ ಕಳಿಸಿದ್ರೆ 15 ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಸೊ 15 ಸೆಕೆಂಡ್ಸ್ ಇಂದ ನೆಕ್ಸ್ಟ್ 5 ಸೆಕೆಂಡ್ಸ್ಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಅದಾದ ನಂತರ ಇಮಿಡಿಯೇಟ್ಲಿ ಒಂದು 30 ಸೆಕೆಂಡ್ಸ್ ಒಳಗಡೆ ಏನಾಗುತ್ತೆ ಅವ್ರಿಗೆ ಆ ಇನ್ಫಾರ್ಮೇಶನ್ ರೀಚ್ ಆಗ್ಬಿಡುತ್ತೆ. ಕೆಲವೇ ಸೆಕೆಂಡ್ಸ್ ಗಳಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಸಿಗ್ಬಿಡುತ್ತೆ. ಹೌದು, ಖಂಡಿತ. ಓನರ್ ಎಲ್ಲಿದ್ರು ಕೂಡ ಈ ತರ ಸೊಲ್ಯೂಷನ್ ಆಗಿದೆ, ನನ್ನ ವೆಹಿಕಲ್ ಏನೋ ತೊಂದರೆ ಆಗಿದೆ ಅಂತ ಅವ್ನು ಓಡ್ ಬರ್ತಾನೆ, ಇಮಿಡಿಯೇಟ್ಲಿ ನಿಮ್ಗೆ ಪಾರ್ಕಿಂಗ್ ಸೊಲ್ಯೂಷನ್. ಆ ಒಂದು ಕಾರ್ನ ಮೇಲೆ ನಿಮ್ದು ಸ್ಟಿಕ್ಕರ್ ಇರಲೇಬೇಕು, ಅವಾಗ ಈ ಒಂದು ಸೊಲ್ಯೂಷನ್. ಹೌದೌದು, ಖಂಡಿತ. ಈ ಸ್ಟಿಕ್ಕರ್ ಯಾರು ಇನ್ಸ್ಟಾಲ್ ಮಾಡಿರ್ತಾರೋ ಅವ್ರಿಗೆ ಇದು ಉಪಯೋಗಕರವಾಗಿರುತ್ತದೆ. ಓಕೆ ಗೆಳೆಯರಿ, ಈ ರೀತಿ ಈ ಒಂದು ಸ್ಟಿಕ್ಕರ್ ಅನ್ನ ನೀವು ಯೂಸ್ ಮಾಡಬಹುದು, ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಸರ್. ಕೇವಲ ಪಾರ್ಕಿಂಗ್ ಅಂತ ಅಷ್ಟೇ ಅಲ್ಲ, ಈಗಿನ ಸಮಯದಲ್ಲೆಲ್ಲ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅವಾಗ ಟೈಮಲ್ಲಿ ಒಂದು ಕಾರ್ ಎಲ್ಲ ರೋಡಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಯಿತು, ಅದ್ರ ಓನರ್ ಯಾರು, ಅದ್ರ ರಿಲೇಟಿವ್ಸ್ ಯಾರು ಅಂತ ಏನು ಡೀಟೇಲ್ ಗೊತ್ತಾಗಲ್ಲ. ಅಂತ ಟೈಮಲ್ಲಿ ನಿಮ್ಮ ಸ್ಟಿಕ್ಕರ್ ಯೂಸ್ ಆಗುತ್ತಾ ಸರ್? ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ನಾನು ಹೇಳ್ತೀನಿ ನೋಡಿ, ಇವಾಗ ನಾನು ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ನಿಮ್ಗೆ ತಿಳಿಸ್ತೆ. ಇದು ಪಾರ್ಕಿಂಗ್ ಸಮಸ್ಯೆ ಮಾತ್ರ ಅಲ್ಲ, ಇದ್ರಲ್ಲಿ ಅನೇಕ ಫೀಚರ್ಸ್ ಇದೆ. ಈಗ ನೋಡಿ, ನಾವು ವೆಹಿಕಲ್ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ನಿಲ್ಸ್ಬಿಟ್ಟು ಹೋಗಿರ್ತೀರಿ, ನಾವೇನ್ ಮಾಡ್ತೀರಿ, ವಿಂಡೋ ಕ್ಲೋಸ್ ಮಾಡಿದಿರ ಹೋಗ್ಬಿಟ್ಟಿರ್ತೀರಿ. ಆದ್ರೆ ನಮ್ ವ್ಯಾಲ್ಯೂಬಲ್ ಥಿಂಗ್ಸ್ ಏನು ಇರುತ್ತೆ ಗಾಡಿ ಒಳಗಡೆ ಇರೋದು ನಮ್ಗೆ ಮರ್ತೋಗ್ಬಿಡುತ್ತೆ. ಅರ್ಜೆಂಟ್ ಅಲ್ಲಿ ಬಿಟ್ಬಿಟ್ಟು ಹೋಗಿರ್ತೀರಿ, ಅವ್ನು ಮೆಡಿಕಲ್ ಸ್ಟೋರ್ಗೆ ಹೋಗಿರ್ತಾನೆ, ಇಲ್ಲ ಏನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಹೋಗಿರ್ತಾನೆ, ಆದ್ರೆ ಆಚೆಯಿಂದ ಬೇರೊಬ್ಬ ನೋಡ್ತಾ ಇರ್ತಾನೆ, ಬಂದ್ ಮಾಡದೆ ಹೋಗಿದ್ದಾನೆ, ಲಾಕ್ ಮಾಡದೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅದ್ರ ಅಡ್ವಾಂಟೇಜ್ ತಗೊಬೇಕು ಅಂತ ಪ್ರಯತ್ನ ಪಡ್ತಾನೆ. ಆ ಒಂದು ಸಮಯದಲ್ಲಿ ನಿಮ್ಮ ಪದಾರ್ಥ ಆಮೇಲೆ ನಿಮ್ಮ ಪ್ರಾಡಕ್ಟ್ ನ ಕಾಪಾಡಬೇಕು ಅಂತ ಯಾರಾದ್ರೂ ಬಯಸೋದಾಗಿದ್ರೆ, ಯಾರಾದ್ರೂ ಒಳ್ಳೆ ಜನ ಇದ್ರೆ ಖಂಡಿತ ನಮ್ಮ ಜನದಲ್ಲಿ ಹೇಗೆ ಕೆಟ್ಟ ಜನ ಅಂತ ನಾವ್ ಹೇಳ್ತಿರೋ ಅದೇ ತರ ಅನೇಕರು ಒಳ್ಳೆಯವರು ಕೂಡ ಇದ್ದಾರೆ. ಈ ಆಪ್ ಇದೆ ಅಂತ ಅನೇಕರಿಗೆ ಗೊತ್ತಿರೋ ಕಾರಣದಿಂದ ಅವ್ರು ಏನ್ ಮಾಡ್ತಾರೆ, ಇಮಿಡಿಯೇಟ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನೋಡಿ ವಿಂಡೋ ಅನ್ಲಾಕ್ ಆಗಿದೆ ಅಂತ ನಿಮ್ಗೆ ಅಲ್ಲಿ ಮೆಸೇಜ್ ನೋಟಿಫಿಕೇಶನ್ ಕೊಟ್ಬಿಟ್ರೆ ಸಾಕು, ತಕ್ಷಣ ಬಂದ್ಬಿಟ್ಟು ನೀವೇನ್ ಮಾಡ್ಬೋದು, ನಿಮ್ಮ ಐಟಮ್ಸ್ ನ ಸೇಫ್ಟಿ ಮಾಡ್ಕೊಬಹುದು. ಏನಾದ್ರೆ ಲಾಕ್ ಮಾಡದಿರೋ ಹೋದ್ರೆ ಇಮಿಡಿಯೇಟ್ ಆಗಿ ಬಂದು ನಿಮ್ ಕಾರ್ ನ ಪ್ರೊಟೆಕ್ಟ್ ಮಾಡ್ಕೊಬಹುದು. ಈ ರೀತಿ ಈ ಒಂದು ಫೀಚರ್ ಕೂಡ ತುಂಬಾ ವ್ಯಾಲ್ಯೂಬಲ್ ಆಗಿದೆ. ಅದು ಮಾತ್ರ ಅಲ್ಲ, ಹೌದೌದು, ಸೇಫ್ಟಿ ಪರ್ಪಸ್ಗೂ ತುಂಬಾ ಯೂಸ್ಫುಲ್ ಆಗಿದೆ. ಅದು ಮಾತ್ರ ಅಲ್ಲ, ಈಗ ನೀವು ನಮ್ಮ ಹತ್ರ ಆಕ್ಸಿಡೆಂಟ್ ಬಗ್ಗೆ ಕೇಳಿದ್ರಿ. ಹೌದು, ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಅಂತೂ ದಿನ ಎಷ್ಟಾಗುತ್ತೆ ಅಂತ ನಮ್ ಕೈ ಲೆಕ್ಕನೇ ಹೇಳಕ್ಕಾಗಲ್ಲ. ಇವನ್ ಪೊಲೀಸ್ಗೆ ಗೊತ್ತಿಲ್ಲದೆ ಕೂಡ ಅನೇಕ ಆಕ್ಸಿಡೆಂಟ್ ನಡೀತಾನೆ ಇದೆ. ಬಟ್ ಇದಕ್ಕೆ ಆಕ್ಸಿಡೆಂಟ್ ಸಿಚುವೇಶನ್ ಆಗಿದ ನಂತರ ಏನ್ ಮಾಡ್ಬೇಕು ಅಂತ ಯಾರಿಗೂ ಏನು ಗೊತ್ತಾಗೋದಿಲ್ಲ. ನಮ್ ಜನ ನಾವು ಯೂಶಲಿ ನೋಡ್ತೀರಿ, ಒಂದು ಆಕ್ಸಿಡೆಂಟ್ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅನೇಕರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಆಸೆನೆ ಇರುತ್ತೆ, ಆದ್ರೆ ಮುಂದೆ ಕೋರ್ಟ್ಗೆ ಹೋಗ್ಬೇಕಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಅಂತ ಒಂದು ಸಮಸ್ಯೆ ಬಂದಿರೋದ್ರಿಂದ ಯಾರು ಕೂಡ ಇದಕ್ಕೆ ಏನ್ ಮಾಡೋದಿಲ್ಲ, ಧೈರ್ಯ ಮಾಡ್ಕೊಂಡು ಮುಂದೆ ಹೋಗೋದಿಲ್ಲ. ಹೌದು, ಅದೇ ತರ ಏನಾದ್ರು ಡ್ರೈವರ್ ಏನಾದ್ರು ಫುಲ್ ಸೀರಿಯಸ್ ಇಂಜೂರ್ ಆಗಿದ್ರೆ ಅವರ ಪೇರೆಂಟ್ಸ್ ನಂಬರ್ ಯಾವುದು ಅಂತ ಅದನ್ನು ಗೊತ್ತಾಗೋದಿಲ್ಲ. ಆದ್ರೆ ಈ ಆಪ್ ಯಾರೆಲ್ಲ ಇನ್ಸ್ಟಾಲ್ ಮಾಡಿರ್ತಾರೋ ಆ ಒಂದು ವ್ಯಕ್ತಿಯ ಒಂದು ಗಾಡಿ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಇಮಿಡಿಯೇಟ್ಲಿ ಆ ಆಪ್ ನ ನೀವು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅಲ್ಲೊಂದು ನಿಮ್ಗೆ ಫೀಚರ್ಸ್ ಬರ್ತದೆ, ಆಕ್ಸಿಡೆಂಟ್ ಇಶ್ಯೂನ, ಟೋಯಿಂಗ್ ಇಶ್ಯೂನ, ಈ ತರ ಅನೇಕ ಫೀಚರ್ಸ್ ಬರ್ತದೆ. ನೀವೇನ್ ಮಾಡ್ಬೋದು, ಆಕ್ಸಿಡೆಂಟ್ ಅಂತ ಅಲ್ಲಿ ಮೆನ್ಷನ್ ಮಾಡ್ಬೋದು. ಒಂದ್ ವೇಳೆ ನಿಮ್ಗೆ ಆತರ ಹೇಳಕ್ ಆಗಿಲ್ಲ ಅಂದ್ರೆ ಕಸ್ಟಮರ್ ಕೇರ್ ನಂಬರ್ ನ ಕಾಲ್ ಮಾಡ್ಬಿಟ್ಟು ಈ ಒಂದು ವೆಹಿಕಲ್ ಈ ಒಂದು ಲೊಕೇಶನ್ ಅಲ್ಲಿ ಈ ತರ ಆಗಿದೆ ಅಂತ ನೀವು ಇನ್ಫಾರ್ಮ್ ಮಾಡೋದ್ರಿಂದ ಕೇವಲ ಆ ಪರ್ಸನ್ ಅವ್ರ ಮನೆಗೆ ಮಾತ್ರ ಇನ್ಫಾರ್ಮೇಶನ್ ಹೋಗೋದಿಲ್ಲ. ಅದೇನಾಗುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಹೋಗುತ್ತೆ, ನಂತರ ಬ್ಲಡ್ ಬ್ಯಾಂಕ್ ಗೆ ಇನ್ಫಾರ್ಮೇಶನ್ ಆಗುತ್ತೆ, ಆಂಬುಲೆನ್ಸ್ ಕೂಡ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ, ಆಟೋಮೆಟಿಕ್ ಬಂದ್ಬಿಡುತ್ತೆ. ಹೌದೌದು, ಮೂರ್ ಸಮಸ್ಯೆ ಒಂದೇ ಸಲ ಸಾಲ್ವ್ ಆಗ್ಬಿಡುತ್ತೆ ನಿಮ್ಗೆ. ನಾವ್ ಯೂಶುವಲ್ ಏನ್ ಮಾಡಕ್ ಹೋಗ್ತೀರಿ, ಏನಾಗ್ ಮಾಡಕ್ ಹೋಗ್ತೀರಿ, ಒಂದು ಆಕ್ಸಿಡೆಂಟ್ ಆಗಿದ ತಕ್ಷಣ ಇಲ್ಲ ನಾವೇನ್ ಮಾಡ್ತೀರಿ, 100 ಫೋನ್ ಮಾಡ್ತೀರಿ, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕು, ಇಲ್ಲ 101 ಆಂಬುಲೆನ್ಸ್ ಗೆ ಇನ್ಫಾರ್ಮ್ ಮಾಡ್ತೀರಿ, ಬ್ಲಡ್ ಬ್ಯಾಂಕ್ ಯೋಚನೆ ಮಾಡಲ್ಲ, ಅಥವಾ ಅವ್ರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಂತ ನಮ್ ಕೈಲಿ ಮಾಡಕ್ ಆಗೋದಿಲ್ಲ. ಆದ್ರೆ ಈ ಒಂದು ಆಪ್ ಒಬ್ರು ಇನ್ಸ್ಟಾಲ್ ಮಾಡಿದ್ರೆ ನಾವು ಕಸ್ಟಮರ್ ಕೇರ್ ನಂಬರ್, ಕಾಲ್ ಫ್ರೀ ನಂಬರ್ ಏನ್ ಕೊಟ್ಟಿದ್ರು ಅದಕ್ಕೆ ನೀವು ಕಾಲ್ ಮಾಡಿ ಈ ತರ ಆಗಿದೆ ಅಂತ ನೀವು ಹೇಳಿದ್ರೆ ಸಾಕು, 3 ಸಮಸ್ಯೆನೂ ಒಂದೇ ಸಲ ಸಾಲ್ವ್ ಆಗುತ್ತೆ. ವಿತಿನ್ 15 ನಿಮಿಷದ ಕಾಲದೊಳಗಡೆ ಆ ಕುಟುಂಬದವರಿಗೆ ಪೊಲೀಸ್ ಸ್ಟೇಷನ್ಗೆ, ಹಾಸ್ಪಿಟಲ್ಗೆ ಮತ್ತೆ ಬ್ಲಡ್ ಬ್ಯಾಂಕ್ಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅದ್ರ ಮುಖಾಂತರ ಯಾವುದೇ ಒಂದು ಪರ್ಸನ್ಗೆ ಆಕ್ಸಿಡೆಂಟ್ ಆಗಿದೋ ತುರಂತ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಏನಾಗುತ್ತೆ, ಆಕ್ಷನ್ ಸಿಕ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಬಿಡುತ್ತೆ. ಹೌದು, ಯಾಕಂದ್ರೆ ಆಕ್ಸಿಡೆಂಟ್ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ಎಷ್ಟು ಬೇಗ ಸಿಗುತ್ತೆ ನೋಡಿ, ಅಷ್ಟು ಬೇಗ ಉಳಿಯೋ ಚಾನ್ಸಸ್ ಇರುತ್ತೆ. ಈ ಒಂದು ಸ್ಟಿಕ್ಕರ್ ನಿಮ್ಮ ಗಾಡಿ ಮೇಲೆ ಇದ್ರು ಸಹಿತ ಈಸಿಲಿ ಯಾರೇ ಸ್ಕ್ಯಾನ್ ಮಾಡಿದ್ರು ಸರಿ ನಿಮ್ಮ ಕಂಪ್ಲೀಟ್ ಡೀಟೇಲ್ ಬರುತ್ತೆ. ಸರ್, ಈಗ ನೀವು ಹೇಳಿದ್ರಿ ಫ್ಯಾಮಿಲಿ ಅವ್ರಿಗೂ ಬರುತ್ತೆ ಇನ್ಫಾರ್ಮೇಶನ್ ಅಂತ, ಅದ್ರಲ್ಲಿ ಏನಾದ್ರು ನಂಬರ್ ಹಾಕೋದಿರುತ್ತಾ ಸರ್? ಫ್ಯಾಮಿಲಿ ನಂಬರ್ಸ್ ಎಲ್ಲ ಆಡ್ ಮಾಡೋದಿರುತ್ತಾ? ಹೌದು, ನನ್ನ ಮುಂದೆ ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾವು ಈ ಆಪ್ ನ ಯಾರೆಲ್ಲ ಈ ಸ್ಟಿಕ್ಕರ್ ನ ಯಾರೆಲ್ಲ ಅವ್ರ ಗಾಡಿಯಲ್ಲಿ ಅನ್ಸಿರ್ತಾರೋ ಅವ್ರೇನ್ ಮಾಡ್ಬೇಕಾಗತ್ತೆ, ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಬೇಕು. ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅಥವಾ ಆಪಲ್ iOS ಅಲ್ಲಿ ನೀವೇನ್ ಮಾಡಬಹುದು, ಈ ಅಪ್ಲಿಕೇಶನ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡಬಹುದು. ಓಕೆ, ಮತ್ತೆ ಸರ್ ಇದನ್ನ ನಾವೆಲ್ಲ ಡಾಟಾ ಇದ್ರಲ್ಲಿ ಹಾಕಿದ್ರೆ ನಮ್ ಡಾಟಾ ಲೀಕ್ ಆಗೋ ಚಾನ್ಸಸ್ ಇರುತ್ತಾ ಸರ್? ಯಾರಾದ್ರೂ ಸ್ಕ್ಯಾನ್ ಮಾಡಿದ್ರೆ ನಮ್ ನಂಬರ್ ಎಲ್ಲ ಹೋಗ್ಬಿಡುತ್ತಾ ಅವ್ರಿಗೆ? ಇಲ್ಲ, ನೀವು ಅದಕ್ಕಾಗಿ ಹೆದರ್ಬೇಕಾಗಿರೋ ಪರಿಸ್ಥಿತಿನೇ ಇಲ್ಲ. ಯಾಕಂತ ಹೇಳಿದ್ರೆ ಇದು ನೋಡಿ, ನೀವು ನೋಡ್ಬೋದು, ಈ
ಆ್ಯಪ್ನ ಈ ಸ್ಟಿಕ್ಕರ್ ಹಿಂದೆ ನೋಡಿ SSL ಅಂತ ಐತೆ ಅಂಕಲ್ ಅಂದ್ರೆ ತುಂಬಾ ಸೆಕ್ಯೂರ್ ಇದೆ ಅಂತ ಅರ್ಥ ಇದು. ಯಾಕಂತ ಹೇಳಿದ್ರೆ ನಮ್ಮ ನಂಬರು ನಮ್ಮ ಪ್ರೈವಸಿ ತುಂಬಾನೇ ಮುಖ್ಯ ಆಗಿರೋದ್ರಿಂದ ಯಾವ ಒಂದು ಹೊರಗಿನ ಪರ್ಸನ್ಗೂ ಅವರ ಕಸ್ಟಮರ್ ಡೀಟೇಲ್ಸ್ ಆಗಲಿ ಆ ಪರ್ಟಿಕ್ಯುಲರ್ ಪರ್ಸನ್ ವ್ಯಕ್ತಿಯ ಯಾವುದೇ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಇದು ಪ್ರೊಟೆಕ್ಟೆಡ್ ಆಗಿರುತ್ತೆ, ಅದಕ್ಕಿಂತ ನಾವು ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಈ ಆಕ್ಸಿಡೆಂಟ್ ಸಿಚುವೇಶನ್ ಅಲ್ಲಿ ಯಾಕೆ ಇದು ತುಂಬಾ ಮುಖ್ಯ ಅಂತ ಹೇಳೋದಂತ ಹೇಳಿದ್ರೆ, ಯಾವುದೋ ಒಂದು ವ್ಯಕ್ತಿನ ಒಂದು ಆಕ್ಸಿಡೆಂಟ್ ಆಗಿರುವಂತಹ ಸಿಚುವೇಶನ್ ಅಲ್ಲಿ ಕೇವಲ 1 ಗಂಟೆಗಳ ಕಾಲದೊಳಗಡೆ ಒಂದು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ತಲುಪಿಸಿದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿಯನ್ನ ನಾವೇನ್ ಮಾಡ್ಬೋದು, ಉಳಿಸಬಹುದು. ಆದ್ರೆ ಏನಾಗ್ಬಿಡ್ತದೆ, ನಾವು ಪೊಲೀಸ್ ಹತ್ರ ಹೇಳ್ಬೇಕು, ಡಾಕ್ಟರ್ ಹತ್ರ ಹೇಳ್ಬೇಕು, ಅಥವಾ ಹಾಸ್ಪಿಟಲ್ ತಿಳಿಸ್ಬೇಕು, ಇವರೆಲ್ಲರಿಗೂ ತಿಳಿಸಿ ಮುಗಿಸೋಷ್ಟ್ರೊಳಗಡೆ 3 ರಿಂದ 4 ಗಂಟೆಗಳ ಕಾಲ ಆಗ್ಬಿಡುತ್ತೆ. ಆಗ ನಮ್ಮಿಂದ ಒಬ್ಬರನ್ನ ಕಾಪಾಡಕ್ ಆಗುತ್ತಾ ಅಂತ ಹೇಳೋಕೆ ತುಂಬಾನೇ ಕಡಿಮೆ ಚಾನ್ಸಸ್ ಇರುತ್ತೆ. ಆದ್ರೆ ಈ ಆಪ್ ಮುಖಾಂತರ ಒಂದು ಆಕ್ಸಿಡೆಂಟ್ ಅಲರ್ಟ್ ನೀವು ಕೊಡೋದಾದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಏನಾದ್ರೆ 1 ಅವರ್ ಒಳಗಡೆ ಎಲ್ಲಾ ಕಾರ್ಯನು ಮುಗ್ದೋಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ. ಇದ್ರ ಮುಖಾಂತರ ನಾವೇನ್ ಮಾಡ್ಬೋದು, ಒಂದ್ ಸಮಯನ ಉಳಿಸಬಹುದು, ಒಂದು ವ್ಯಕ್ತಿಯ ಪ್ರಾಣನ ಉಳಿಸಬಹುದು ಅನ್ನೋದ್ರಿಂದ ತುಂಬಾ ಸಂತೋಷ. ಪ್ರತಿ ಗಾಡಿಯಲ್ಲೂ ಸದ ಈ ಒಂದು ಸ್ಟಿಕ್ಕರ್ ಹಾಕಿದ್ರೆ ಸಾಕು, ಪ್ರತಿಯೊಬ್ರು ಸದ ಸೇಫ್ ಆಗಿರ್ತಾರೆ. ಯಾವುದೇ ಪ್ರಾಬ್ಲಮ್ ಆದ್ರೂ ಸದ ಈಸಿಲಿ ಸ್ಕ್ಯಾನ್ ಮಾಡಿದ್ರು ಸಹಿತ ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಸಹಿತ ಆಗುತ್ತೆ. ಯಾವುದೇ ಆಕ್ಸಿಡೆಂಟ್ ಆಗಿರ್ಬೋದು, ಯಾವುದೇ ಬೈಕ್ಗಳು ಆದ್ರೂ ಸಹಿತ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಮತ್ತೆ ಸರ್, ಕೆಲವು ಸಣ್ಣ ಸಣ್ಣ ಊರಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇರಲ್ಲ, ಅವರು ಸ್ಕ್ಯಾನ್ ಮಾಡಿ ನೋಡೋದಕ್ಕೆ. ಸೊ ಅಂತವ್ರಿಗೆ ಏನ್ ಸೊಲ್ಯೂಷನ್ ಇದೆ? ಖಂಡಿತ ನೋಡಿ, ಇದು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋರ್ಗೆ ಮಾತ್ರನೇ ಸೀಮಿತವಾಗಿಲ್ಲ. ಏನಂತ ಹೇಳಿದ್ರೆ, ಇದರಲ್ಲಿ ಈ ನೀವು ಆಪ್ ಯಾವ್ದು ಇದೆಯೋ ಈ ಆಪ್ ಹಿಂದೆ ಏನಾಗಿದೆ ನೋಡಿ, ಇಲ್ಲಿ ಕೆಳಗಡೆ ಒಂದು ಟೋಲ್ ಫ್ರೀ ನಂಬರ್ ಇದೆ. ಇದು 24/7 ಇರುತ್ತೆ. 24 ತಾಸಲ್ಲಿ ನೀವು ಯಾವಾಗ ಬೇಕಾದ್ರೆ ಫೋನ್ ಮಾಡಬಹುದು. ಕಸ್ಟಮರ್ ಕೇರ್ ಅವರಿಗೆ ನೀವೇನ್ ಮಾಡಬಹುದು, ಈ ತರ ಸಮಸ್ಯೆ ಆಗಿದೆ ಅಂತ ತಿಳಿಸ್ಬಿಟ್ರೆ ಸಾಕು. ನೀವು ಹೇಳ್ಬೇಕಾಗಿರೋದು ಕೇವಲ ಈ ಗಾಡಿ ನಂಬರ್, ಈ ಲೊಕೇಶನ್ ಅಲ್ಲಿ ಈ ತರ ಸಮಸ್ಯೆ ಆಗಿದೆ ಅಂತ ನೀವು ತಿಳಿಸ್ಬಿಟ್ರೆ ಸಾಕು. ಅವ್ರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ಸಿಗುತ್ತೆ. ತಕ್ಷಣ ಪ್ರಾಬ್ಲಮ್ ನೀವೇನ್ ಮಾಡಬಹುದು, ಸಾಲ್ವ್ ಮಾಡಬಹುದು. ಈ ತರ ನೋಡ್ತಿರ್ಬೋದು, ತುಂಬಾನೇ ಸ್ಪೆಷಲ್ ಪ್ರಾಡಕ್ಟ್, ನಮ್ಮ ಬೆಂಗಳೂರದ್ದೇ ಪ್ರಾಡಕ್ಟ್ ಆಗಿರುತ್ತೆ. ಮತ್ತೆ ಸರ್, ಈಗ ಕೆಲವು ಸಮಯದಲ್ಲಿ ಟೋಲ್ ಎಲ್ಲ ಆಗ್ತಾ ಇರುತ್ತೆ, ಎಲ್ಲ ನೋ ಪಾರ್ಕಿಂಗ್ ಅಲ್ಲಿ ಇಟ್ಬಿಟ್ಟಿರ್ತಾರೆ, ಅವಾಗ ತುಂಬಾ ಯೂಸ್ಫುಲ್ ಆಗುತ್ತಲ್ವಾ ಸರ್? ಹೌದು, ಖಂಡಿತವಾಗ್ಲೂ. ಇದರಲ್ಲಿ ನಮ್ಮ ಫೀಚರ್ ಅಲ್ಲಿ ತುಂಬಾನೇ ಮುಖ್ಯವಾಗಿರುವಂತ ಇನ್ನೊಂದು ಫೀಚರ್ ಅಂದ್ರೆ ಟೋಯಿಂಗ್ ಫೀಚರ್. ಈ ಟೋಯಿಂಗ್ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತು, ನೋ ಪಾರ್ಕಿಂಗ್ ಏರಿಯಾ ಅಂತ ಜನರಿಗೆ ಗೊತ್ತಾಗೋದಿಲ್ಲ. ಅರ್ಜೆಂಟ್ ಅಲ್ಲಿ ಎಲ್ಲಿ ಬೇಕಾದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಒನ್ ವೇ ಆಗಿರುತ್ತಾ, ಇಲ್ಲಾಂದ್ರೆ ಪಾರ್ಕಬಲ್ ಪ್ಲೇಸ್ ಅಂತ ಜನರಿಗೆ ಗೊತ್ತಿರೋದಿಲ್ಲ. ಆ ಒಂದು ಸಮಯದಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ ಗಾಡಿನ ಯಾರಾದ್ರೆ ಒಂದು ಪೊಲೀಸ್ ಮ್ಯಾನೋ ಇಲ್ಲ ಬೇರೆಯವ್ರು ಬಂದ್ಬಿಟ್ಟು ಟೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ, ಪಕ್ಕದಲ್ಲಿರುವಂತ ವ್ಯಕ್ತಿ ಏನ್ ಮಾಡ್ಬೋದು, ಇಮಿಡಿಯೇಟ್ ಆಗಿ ಸ್ಕ್ಯಾನ್ ಮಾಡ್ಬಿಟ್ಟು ಟೋಯಿಂಗ್ ಆಗಿದೆ ಅಂತ ತಿಳಿಸಬಹುದು. ಅದ್ರ ಮುಖಾಂತರನು ಒಬ್ಬರ ಗಾಡಿನ ನಾವೇನ್ ಮಾಡ್ಬೋದು, ಟೋ ಆಗ್ತಾ ಇದೆ ಅಂತ ತಿಳಿಸೋದ್ ಮುಖಾಂತರ ಅವ್ರಿಗೆ ಟೆನ್ಷನ್ ಆಗೋದಿಲ್ಲ. ನಾನು ಹೇಳ್ತೀನಿ, ಯೂಶುವಲಿ ನಾವೇನಂತ ಹೇಳ್ತೀರಿ, ಇವಾಗ ಟೋ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ಒಂದು ವ್ಯಕ್ತಿಗೆ ಏನಂತ ಮೈಂಡ್ ಅಲ್ಲಿ ಬರುತ್ತೆ, ಅವ್ನ್ ಬಂದು ನನ್ ಗಾಡಿ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕಳ್ದೋಗ್ಬಿಟ್ಟಿದೆ ಅಂತಾನೆ ಯೋಚನೆ ಮಾಡ್ತಾನೆ. ತಕ್ಷಣ ಅವ್ನ ಏನ್ ಮಾಡ್ತಾನೆ, ಎಲ್ಲೋಗೋದು, ಯಾರೋ ಕಳ್ತನ ಮಾಡಿದ್ರೆ, ಯಾರಾದ್ರೂ ನೋಡಿದಿರ ಅಂತ ಹುಡುಕ್ತಾನೆ. ನಂತರ ಅವ್ನ ಏನ್ ಮಾಡ್ತಾನೆ, ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ ಗಾಡಿ ಈ ತರ ಇಲ್ಲಿ ನಿಲ್ಸಿದ್ದೆ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಪೊಲೀಸ್ ಅವ್ರಿಗೂ ಗೊತ್ತಿರಲ್ಲ ಯಾವ ಸ್ಟೇಷನ್ ಅಲ್ಲಿ ಅದೇ ತಗೊಂಡೋಗಿದ್ದಾರೆ, ಇಲ್ಲ ಯಾವ ಪರ್ಸನ್ ಟೋ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆ ಒಂದು ಸಮಯದಲ್ಲಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಇಮಿಡಿಯೇಟ್ ಆಗಿ ಯಾವ್ದೇ ವ್ಯಕ್ತಿ ಸ್ಕ್ಯಾನ್ ಮಾಡೋದ್ ಮುಖಾಂತರ ಟೋ ಆಗಿರೋದು ಇದೇ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಅದು ನಮಗ್ ಮಾತ್ರ ಉಪಯೋಗ ಇಲ್ಲ. ಇವಾಗ ಪೊಲೀಸ್ ಅವ್ರಿಗೆ ತುಂಬಾ ವೆಹಿಕಲ್ ನ ಟೋ ಮಾಡ್ಕೊಂಡು ಹೋಗಿರ್ತಾರೆ, ಎಲ್ಲಾ ಮಾಹಿತಿನೂ ಆ ಕಸ್ಟಮರ್ಗೆ ತಿಳಿಸೋಕೆ ಸಿಗೋಕೆ ಕೆಲವು ಒಂದ್ ದಿನಾನೋ 2 ದಿನ ಕೂಡ ಆಗ್ಬಿಡ್ಬೋದು ಕೆಲವೊಂದು ಸಮಯದಲ್ಲಿ. ಆದ್ರೆ ಪೊಲೀಸ್ ಅವ್ರಿಗೂ ಇದು ಯೂಸ್ಫುಲ್. ಯಾಕಂತ ಹೇಳಿದ್ರೆ, ಪೊಲೀಸ್ ಅವ್ರು ಇಮಿಡಿಯೇಟ್ ಆಗಿ ಸ್ಕ್ಯಾನ್ ಮಾಡ್ಬಿಟ್ಟು ನಿಮ್ ವೆಹಿಕಲ್ ಟೋ ಆಗಿದೆ ಅಂತ ಹೇಳಿದ್ರೆ, ಆ ಸ್ಟೇಷನ್ ಎಲ್ಲಿದೆ ಅಂತ ಇಮಿಡಿಯೇಟ್ ಆಗಿ ಅವ್ರು ಹುಡ್ಕೊಂಡ್ ಬಂದ್ಬಿಟ್ಟು ಫೈನ್ ಕಟ್ಬಿಟ್ಟು ತಗೊಂಡ್ ಹೋಗ್ಬೋದು. ಈ ತರ ನೋಡ್ತಿರ್ಬೋದು, ತುಂಬಾನೇ ಯೂಸಸ್ ಇದಾವೆ ಈ ಒಂದು ಪ್ರಾಡಕ್ಟ್. ಸರ್, ಇಷ್ಟೊತ್ತು ನಾವು ಪ್ರಾಡಕ್ಟ್ ನ ಬಗ್ಗೆ ಅಂತ ನಾವು ತಿಳ್ಕೊಂಡ್ವಿ, ಕಂಪ್ಲೀಟ್ ಮಾಹಿತಿ ತುಂಬಾನೇ ಬೆಸ್ಟ್ ಆಗಿದೆ ಪ್ರಾಡಕ್ಟ್ ಅಂತೂ. ಇದ್ರಲ್ಲಿ ಬಿಸ್ನೆಸ್ ಯಾವ ತರ ಅಪರ್ಚುನಿಟಿ ಕೊಡ್ತಿದ್ದೀರಾ, ಏನ್ ಬಿಸ್ನೆಸ್ ಅಪರ್ಚುನಿಟಿ ಈ ಒಂದು ಬಿಸ್ನೆಸ್ ಅಲ್ಲಿ ಇದೆ? ಖಂಡಿತ ನಾನು ಇದ್ರ ಬಗ್ಗೆ ಹೇಳಕ್ಕೆ ತುಂಬಾನೇ ಸಂತೋಷ ಪಡ್ತೀನಿ. ಮತ್ತೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನಾನು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಡ್ಯಾಡೀಸ್ ರೋಡ್ QR ಟೆಕಲ್ ಅಪ್ಲಿಕೇಶನ್ ನ ಅಥವಾ ಈ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡಬೇಕು ಅಂತ ನೀವು ಆಸೆ ಪಡೋದಾದ್ರೆ, ಈ ಒಂದು ವ್ಯಕ್ತಿನೇ ಮಾಡಬೇಕು ಅಂತಿಲ್ಲ. ಕರ್ನಾಟಕದ ಎಲ್ಲಾ ಜನರು ಇದನ್ನೇನ್ ಮಾಡಬಹುದು, ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ನ ತೆಗೆದುಕೊಳ್ಳೋದ್ರ ಮುಖಾಂತರ ಈ ಬಿಸ್ನೆಸ್ ನ ನೀವು ಪ್ರಾರಂಭ ಮಾಡಬಹುದು. ಈ ಒಂದು ಪ್ರಾಡಕ್ಟ್ ನ ಕಾಸ್ಟ್ ಏನಿದೆ ಸರ್ ನಿಮ್ಮಲ್ಲಿ? ನೋಡಿ ಸರ್, ನೀವು ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ನೀವು ತಿಳ್ಕೊಂಡಿದ್ದೀರಿ. ಅನೇಕ ಫೀಚರ್ ಇದೆ, ನಮ್ಮೆಲ್ಲರ ದಿನನಿತ್ಯದ ಉಪಯೋಗಕ್ಕಾಗಿ ಮತ್ತೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ನಿಮ್ಗೆ ಗೊತ್ತಾಗಿದೆ. ಹಾಗಾದ್ರೆ ಇದರ ಕಾಸ್ಟ್ ನೀವು 5,000 ಕೊಡ್ಬೇಕಾಗಿಲ್ಲ, ಅಥವಾ 2,000 ಕೊಡ್ಬೇಕಾಗಿಲ್ಲ, 1,000 ರೂಪಾಯಿ ಕೂಡ ಕೊಡ್ಬೇಕಾಗಿಲ್ಲ. ಕೇವಲ 599 ರೂಪಾಯಿ ಒಂದ್ಸಲಿ ನೀವು ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಲೈಫ್ ಟೈಮ್ ಈ ಪ್ರಾಡಕ್ಟ್ ನ ನೀವೇನ್ ಮಾಡಬಹುದು, ಯೂಸ್ ಮಾಡಬಹುದು. ಇಷ್ಟು ಕಡಿಮೆ ಬೆಲೆಗೆ ಈ ಒಂದು ಅಮೇಜಿಂಗ್ ಪ್ರಾಡಕ್ಟ್ ಸಿಗ್ತಾ ಇದೆ. ಮತ್ತೆ ಸರ್, ಪ್ರಾಡಕ್ಟ್ ತಗೊಂಡ್ಮೇಲೆ ಏನಾದ್ರು ಇಯರ್ಲಿ ಮೆಂಬರ್ಶಿಪ್ ಫೀಸ್ ಏನಾದ್ರು ಇರುತ್ತಾ ಸರ್? ನೋಡಿ, ಆತರ ಯಾವುದೇ ರೀತಿಯಾದ ಚಾರ್ಜಸ್ ಮುಂದೆ ನೀವು ತಗೊಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ನೀವು ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಈ ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಳ್ಳೋಕೆ ಏನಾದ್ರು ಫ್ರಾಂಚೈಸಿ ಫೀಸ್, ರಾಯಲ್ಟಿ ಫೀಸ್ ಆತರ ಏನಾದ್ರು ಚಾರ್ಜ್ ಮಾಡ್ತೀರಾ? ಇಲ್ಲ ನೋಡಿ, ಈ ಒಂದು ಬಿಸ್ನೆಸ್ ಯಾರು ಬೇಕಾದ್ರೆ ಒಂದು
ಕಾಮನ್ ಮ್ಯಾನ್ ಬೇಕಾದ್ರೆ ಇದನ್ನ ಪ್ರಾರಂಭ ಮಾಡ್ಬೋದು. ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಬಂದು ಈ ಪ್ರಾಡಕ್ಟ್ ಏನಂತ ತಿಳ್ಕೊಬೇಕು, ಮತ್ತೆ ಇದನ್ನ ಪರ್ಚೇಸ್ ಮಾಡಕ್ ಮಾತ್ರನೇ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಷ್ಟೇನೆ. ಯಾವುದೇ ಅಡಿಷನಲ್ ಚಾರ್ಜಸ್ ಬೇರೆ ಯಾವ ಎಕ್ಸ್ಟರ್ನಲ್ ಚಾರ್ಜಸ್ ನೀವು ಕೊಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಕೇವಲ ಈ ಪ್ರಾಡಕ್ಟ್ ನ ಬಂಡವಾಳ ಹಾಕ್ತಾ ಇದ್ದೀರಾ, ಅದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ, ರಿಟರ್ನ್ಸ್ ತಗೊಳ್ತಾ ಇದ್ದೀರಾ ಅಷ್ಟೇನೆ. ಅಷ್ಟೇ ಸರ್, ಸಿಂಪಲ್. ಮತ್ತೆ ಪ್ರಾಫಿಟ್ ಎಷ್ಟು ನಾವು ಹೇಳ್ಬೋದು ಸರ್, ಎಷ್ಟು ಕೊಡ್ಬೋದು? ಖಂಡಿತ ಸರ್, ನೀವು ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ, ನೀವು ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಬೇಕು. ಇವಾಗ ನಾನು ಒಂದು ಏರಿಯಾದಲ್ಲಿ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಬೇಕು. ಅವ್ರು ಡ್ಯಾಡಿಸ್ ರೋಡ್ ಹತ್ರ ಬಂದು ಮೀಟ್ ಮಾಡ್ಬೇಕಾಗುತ್ತೆ. ಎಲ್ಲಿ ಬರ್ಬೇಕು ಸರ್ ಅವರು? ನೋಡಿ, ಇದು ಬೆಂಗಳೂರಿನ ಕಲ್ಯಾಣ್ ನಗರ್ ಹೆಣ್ಣೂರು ರೋಡ್ ಹತ್ರ ಜ್ಯೋತಿ ಸ್ಕೂಲ್ ನಿಯರ್ ಬೈ ಅಲ್ಲೇ ಐತೆ ನಮ್ ಡ್ಯಾಡಿಸ್ ರೋಡ್ ಆಫೀಸ್. ನೀವು ಅಲ್ಲಿ ಬಂದು ಮೀಟ್ ಮಾಡಿದ್ರೆ ನಿಮ್ಗೆ ಇದರ ಎಲ್ಲಾ ಮಾಹಿತಿನೂ ನಾವು ತಿಳಿಸ್ಕೊಡ್ತೀರಿ. ಅದ್ರ ಮುಖಾಂತರ ನೀವು ಡಿಸ್ಟ್ರಿಬ್ಯೂಟರ್ಶಿಪ್ ಹೇಗೆ ಪ್ರಾರಂಭ ಮಾಡಬೇಕು, ಇದರಿಂದ ನಾವು ಹೇಗೆ ಇನ್ಕಮ್ ನ ಜನರೇಟ್ ಮಾಡಬಹುದು ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಓಕೆ, ಮತ್ತೆ ಪ್ರಾಫಿಟ್ ಎಷ್ಟರ ಪ್ರಾಫಿಟ್ ಸಿಗಬಹುದು ಸರ್, ಎಷ್ಟರವರೆಗೂ? ನೋಡಿ, ನೀವು ಈ ಒಂದು ಪ್ರಾಡಕ್ಟ್ ನ ತಗೊಬೇಕಂದ್ರೆ ಮಿನಿಮಮ್ ನೀವು 1000 ಪೀಸ್ ನ ತಗೊಬೇಕಾಗುತ್ತೆ. 1000 ಕ್ವಾಂಟಿಟಿ ನೀವು ತಗೊಂಡ್ರೇನೆ ಡಿಸ್ಟ್ರಿಬ್ಯೂಟರ್ಶಿಪ್ ಸ್ಟಾರ್ಟ್ ಮಾಡಕ್ಕಾಗುತ್ತೆ. ಅದು ತಗೊಳ್ಳುವಾಗ ನಿಮ್ಗೆ ಏನಾಗುತ್ತೆ, ಮಿನಿಮಮ್ ನೀವು ಹೇಳ್ಬೋದು ಮ್ಯಾಕ್ಸಿಮಮ್ ಪ್ರಾಫಿಟ್ ನೀವು ಇದರಿಂದ ಗಳಿಸಬಹುದು. ಹೆಚ್ಚಾಗಿ ನೀವು ಪ್ರಾಫಿಟ್ ನೀವು ಎಷ್ಟು ಗಳಿಸ್ತೀರಾ ಅಂತ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಬಟ್ ನಾವೆಲ್ಲನೂ ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ. ನೀವು ಖಂಡಿತ ಇದನ್ನ ತೆಗೆದುಕೊಳ್ಳೋದಾಗಿದ್ರೆ ಹೆಚ್ಚಿನ ಆದಾಯ ಅಂತೂ ಗಳಿತೀರಾ. ಮತ್ತೆ ಡಿಸ್ಟ್ರಿಬ್ಯೂಟರ್ಶಿಪ್ ಒಮ್ಮೆ ತಗೊಂಡಾಗ ಅವ್ರಿಗೆ ಮುಂದೆ ಸಪೋರ್ಟ್ ಯಾವ ತರ ನೀಡ್ತೀರಾ ಸರ್? ಫಸ್ಟ್ ತಗೊಂಡ ತಕ್ಷಣ ಏನೆಲ್ಲ ಪ್ರೊವೈಡ್ ಮಾಡ್ತೀರಾ? ನೋಡಿ, ಒಂದು ವ್ಯಕ್ತಿ ನಮ್ಮ ಡ್ಯಾಡಿಸ್ ರೋಡ್ ಕಡೆಯಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲಾ ತರದ ಸಪೋರ್ಟ್ ನಾವು ಕೊಡ್ತೀರಿ. ಹೇಗಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಎಲ್ಲರಿಗೂ ಪ್ರಚಾರವಾಗಬೇಕು ಕಾರಣದಿಂದ ನಾವು ಏನ್ ಮಾಡ್ತೀರಿ, ಡ್ಯಾಡಿಸ್ ರೋಡ್ ಕಡೆಯಿಂದ ಈ ಬ್ರೌಚರ್ ಸಪೋರ್ಟ್ ಮಾಡ್ತೀರಿ. ಈ ಬ್ರೌಚರ್ ಜನರಿಗೆ ತೋರ್ಸಕ್ಕೋಸ್ಕರ, ಮತ್ತೆ ನೀವು ನೋಡ್ತಾ ಇದ್ದೀರಾ ಈ ಪಾಂಪ್ಲೆಟ್ಸ್ ನಾವು ಕೊಡ್ತಾ ಇದ್ದೀರಿ, ಮತ್ತೆ ಡ್ಯಾಡಿಸ್ ರೋಡ್ ದ ಟೀ ಶರ್ಟ್ ಕೊಡ್ತಾ ಇದ್ದೀರಿ. ಅದು ಮಾತ್ರ ನಾವು ಕೊಡ್ತಾ ಇಲ್ಲ. ನೋಡಿ, ನೀವು ಹಿಂದೆ ನೋಡ್ತಾ ಇರ್ಬೋದು ಈ ಸ್ಟ್ಯಾಂಡಿ, ಇದರಲ್ಲಿ ಎಲ್ಲಾ ಮಾಹಿತಿನೂ ಬರೆಯಲ್ಪಟ್ಟಿದೆ. ಈ ಸ್ಟ್ಯಾಂಡಿ ನಾವು ಕೊಡ್ತಾ ಇದ್ದೀರಿ, ಮತ್ತೆ ಈ ಅಂಬ್ರೆಲಾನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀರಿ. ಚಾರ್ಜಸ್ ಮಾಡ್ತೀರಾ? ಇಲ್ಲ, ಯಾವ ಚಾರ್ಜಸ್ ಇಲ್ಲ. ಯಾರೇ 1000 ಪೀಸಸ್ ತಗೊಂಡು ಡಿಸ್ಟ್ರಿಬ್ಯೂಟರ್ಶಿಪ್ ಸ್ಟಾರ್ಟ್ ಮಾಡ್ಬೇಕು ಅಂತ ಬಯಸ್ತಾರೋ ಅವರೆಲ್ಲರಿಗೂ ಇದು ಫ್ರೀ ಆಗೇ ನಾವು ಕೊಡ್ತಾ ಇದ್ದೀರಿ. ಅದು ಮಾತ್ರ ಅಲ್ಲ, ನಿಮ್ಗೆ ಏನಾದ್ರೂ ಇದ್ರ ಟ್ರೈನಿಂಗ್ ಸೆಷನ್ ಬೇಕು, ಇದನ್ನ ಹೇಗ್ ಸೆಲ್ ಮಾಡಬೇಕು, ಜನರಿಗೆ ಹೇಗ್ ತಿಳಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ನಮ್ ಝೂಮ್ ಮೀಟಿಂಗ್ಸ್ ಮುಖಾಂತರ ಅವ್ರಿಗೆ ಆ ಸೇಲ್ಸ್ ಪರ್ಸನ್ಗೆ ನಾವು ಟ್ರೈನ್ ಮಾಡ್ತೀರಿ. ಹೇಗೆ ಇದನ್ನು ಕೊಡಬೇಕು, ಹೇಗೆ ಇದರಿಂದ ಬಿಸ್ನೆಸ್ ಪ್ರಾಫಿಟ್ ಗೈನ್ ಮಾಡಬಹುದು ಅಂತ ನಾವು ತಿಳಿಸ್ಕೊಡ್ತೀವಿ. ತುಂಬಾನೇ ಬೆಸ್ಟ್ ಆಗಿರುವಂತ ಬಿಸ್ನೆಸ್ ಅಪರ್ಚುನಿಟಿ ಇದೆ. ಯಾವುದೇ ಅಡಿಷನಲ್ ಚಾರ್ಜಸ್ ಇರಲ್ಲ. ಡೈರೆಕ್ಟ್ ನೀವು ಪರ್ಚೇಸ್ ಮಾಡಿ ಡೈರೆಕ್ಟ್ ಆಗಿ ಸೆಲ್ಲಿಂಗ್ ಮಾಡಬಹುದು, ಹಾಗೂ ಫುಲ್ ಬಿಸ್ನೆಸ್ ಸಪೋರ್ಟ್ ಸಹಿತ ಇಲ್ಲಿ ನೀಡ್ತಾ ಇದ್ದಾರೆ. ಸರ್, ಈಗ ಬಿಸ್ನೆಸ್ ಬಗ್ಗೆನೂ ಗೊತ್ತಾಯ್ತು. ಇದು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಯಾರೇ ಕಾಲ್ ಮಾಡಿದ್ರು ಇನ್ನೂ ಹೆಚ್ಚು ಮಾಹಿತಿ ನೀಡ್ತೀರಾ ಸರ್? ಖಂಡಿತವಾಗ್ಲೂ ಅವ್ರು ಯಾರೇ ಈ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ಬೇಕು ಅಂತ ಯಾರೆಲ್ಲ ಇಷ್ಟಪಡ್ತಾರೋ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ನಾವು ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀರಿ. ಅವ್ರು ಅದನ್ನು ಓದ್ ನೋಡ್ಬೋದು, ಅದ್ರಲ್ಲಿ ಏನೇನ್ ಫೀಚರ್ ಇದೆ, ಹೇಗೆಲ್ಲ ಬಿಸ್ನೆಸ್ ಮಾಡ್ಬೇಕು ಅಂತ ಎಲ್ಲಾ ಮಾಹಿತಿ ಅದ್ರಲ್ಲಿ ಕೊಟ್ಟಿದೆ. ಅವ್ರು ಓದ್ಲಿ, ತಿಳ್ಕೊಡ್ಲಿ. ಅವ್ರಿಗೆ ಇಷ್ಟ ಆದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ನಮ್ಮ ಪ್ಲೇಸ್ ಅಲ್ಲಿ ಬಂದ್ರೆ ಸಾಕು, ಅವ್ರಿಗೆ ಎಲ್ಲಾ ತರದ ಮಾಹಿತಿ ಕೊಟ್ಟು ಈ ಬಿಸ್ನೆಸ್ ಅಲ್ಲಿ ಹೇಗೆ ಗೈನ್ ಮಾಡಬಹುದು ಅಂತ ನಾವು ತಿಳಿಸ್ಕೊಡ್ತೀವಿ. ಓಕೆ ಸರ್, ಈಗ ಪ್ರಾಡಕ್ಟ್ ಅನ್ನ ನಮ್ಗೆ ಸ್ವಲ್ಪ ಲೈವ್ ಡೆಮೋ ತೋರಿಸ್ತೀರಾ ಸರ್? ಯಾವ ತರ ಇರುತ್ತೆ, ಸ್ಟಿಕರ್ಸ್ ಎಲ್ಲ ಯಾವ ತರ ಇರುತ್ತೆ ಅಂತ? ಖಂಡಿತವಾಗ್ಲೂ. ನೋಡಿ, ನಾವು ಈ ಪ್ರಾಡಕ್ಟ್ ಇಷ್ಟೆಲ್ಲ ಮಾತಾಡಿದ್ದೀರಿ, ಖಂಡಿತ ಇದು ಹೇಗೆ ವರ್ಕ್ ಆಗುತ್ತೆ, ನಮ್ಮ ಜನರಿಗೆ ಇದು ಹೆಂಗ್ ಉಪಯೋಗಿಸಬೇಕು ಅಂತ ಖಂಡಿತವಾಗಿ ನಾವು ತಿಳಿಸ್ಕೊಡ್ತೀವಿ. ಬನ್ನಿ ಹೋಗೋಣ, ಒಂದು ಡೆಮೋ ವಿಡಿಯೋ ನೋಡೋಣ. ಏನಂತ ಹೇಳಿದ್ರೆ, ಈಗ ನೋಡಿ ಒಂದು ವೆಹಿಕಲ್ ಇಲ್ಲಿ ನೋಡ್ತಾ ಇದ್ದೀರಾ, ಈ ಕಾರ್ ಬಂದ್ಬಿಟ್ಟು ಆಕ್ಚುಲಿ ಪಾರ್ಕಿಂಗ್ ಏರಿಯಾದಲ್ಲಿ ಹಾಕ್ಬೇಕಾಯ್ತು, ಆದ್ರೆ ಏನ್ ಮಾಡಿದ್ದಾರೆ, ರಸ್ತೆಯಲ್ಲಿ ಹಾಕಿದ್ದಾರೆ. ಈ ಒಂದು ಸ್ಥಿತಿಯಲ್ಲಿ ನೀವ್ ಏನ್ ಮಾಡ್ತೀರಾ, ಹೇಗೆ ಈ ಓನರ್ಗೆ ತಿಳಿಸ್ತೀರಾ ಈ ತರ ಪಾರ್ಕಿಂಗ್ ರಾಂಗ್ ಆಗಿದೆ, ಹೇಗ್ ತೆಗಿಬೇಕು? ನನ್ಗಂತೂ ಓನರ್ ನಂಬರ್ ಗೊತ್ತಿಲ್ಲ, ಗಾಡಿ ಯಾರ್ದಂತ ಗೊತ್ತಿಲ್ಲ, ಇಷ್ಟೊಂದು ಬಿಲ್ಡಿಂಗ್ ಇಲ್ಲಿ ಕಾಣಿಸ್ತಾ ಇದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ಆದ್ರಿಂದ ಈ ಒಂದು ಸಮಸ್ಯೆಗೆ ಹೇಗ್ ಬಗೆಹರಿಸೋದು ಈ ಡ್ಯಾಡಿಸ್ ಆಪ್ ಮುಖಾಂತರ ಅಂದ್ರೆ ನೋಡೋಣ ಬನ್ನಿ. ಈ ತರ ನೋಡ್ತಿರ್ಬೋದು. ಇದು ನಿಮ್ದೇ ಸ್ಕ್ಯಾನರ್ ಇದೆಯಾ ಸರ್, ನಿಮ್ದೇ ಬ್ರ್ಯಾಂಡ್ ಅಲ್ಲಿ? ಹೌದೌದು. ನೋಡಿ, ಸ್ಕ್ಯಾನ್ ಮಾಡಿದ ನಂತರ ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವಾಗ ಡ್ಯಾಡಿಸ್ ರೋಡ್ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿದೆ. ಇವಾಗ ನಾವು ಏನ್ ತೊಂದರೆ ಆಗಿದೆ ಅಂತ ನಾವ್ ಇಲ್ಲಿ ಮಾಡೋಣ. ಈ 4 ಆಪ್ಷನ್ ನೀವು ನೋಡ್ತಾ ಇದ್ದೀರಾ. ನಮ್ಗೆ ಇರೋ ಸಮಸ್ಯೆ ಯಾವ್ದಂತ ಹೇಳಿದ್ರೆ ವೆಹಿಕಲ್ ಇಸ್ ಫೇಸಿಂಗ್ ಪಾರ್ಕಿಂಗ್ ಇಶ್ಯೂ. ಸೊ ನಾವು 4ನೇ ಆಪ್ಷನ್ ನ ಕ್ಲಿಕ್ ಮಾಡ್ತೀವಿ. ನೋಡಿ, ನೋಟಿಫಿಕೇಶನ್ ಸೆಂಡ್ ಟು ದ ಓನರ್. ಹೌದು, ಈಗ ಇಮಿಡಿಯೇಟ್ ಆಗಿ ಓನರ್ಗೆ ಸೆಂಡ್ ಆಗಿದೆ. ಹೌದು, ಈಗ ಓನರ್ಗೆ ಆಟೋಮೆಟಿಕ್ ನೋಟಿಫಿಕೇಶನ್ ಹೋಗಿರುತ್ತೆ. ಅವ್ರು ಬರ್ತಾರಾ ಸರ್ ಈಗ ಡೈರೆಕ್ಟ್ ಆಗಿ? ಖಂಡಿತ. Sorry that my car is parked here. Oh, it's your vehicle? Yeah, my vehicle. I got a notification. I was been worried. ನಾನು ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿದ್ದೆ ಗಾಡಿ ಎಲ್ಲಿ ನಿಲ್ಲಿಸಬೇಕು ಅಂತ. ನೀವು ಬಂದಿದ್ದಕ್ಕೆ ತುಂಬಾ ಒಳ್ಳೇದಾಯ್ತು. ಹೇಗೆ ಗೊತ್ತಾಯ್ತು ನಿಮ್ಗೆ ಇದು? ಅದಲ್ಲ, ನಮ್ದೇ ಡ್ಯಾಡಿಸ್ ರೋಡ್ ಸ್ಟಿಕ್ಕರ್ ಹಾಕಿದ್ದು, ಅದಕ್ಕೆ ನಮ್ದೇ ಅವ್ರ ನೋಟಿಫಿಕೇಶನ್ ಮತ್ತೆ SMS ಬಂದಿದ್ದು ನಮ್ಮ. ಹೌದಲ್ವಾ? ಡ್ಯಾಡಿಸ್ ರೋಡ್ ಇನ್ಫಾರ್ಮೇಶನ್ ಫಾಸ್ಟ್ ಆಗಿ ನಿಮಗೆ ಗೊತ್ತಾಗುತ್ತೆ. 1 ಸೆಕೆಂಡ್ ಹತ್ರ ಬಂದ್ಬಿಟ್ಟಿದೆ. ಹೌದು ಸರ್, ಈಗ ನೀವು ಮೆಸೇಜ್ ಮಾಡಿದ್ರಿ, ಓನರ್ ಬಂದ್ಬಿಟ್ರು. ಈಗ ಸ್ವಲ್ಪ ಜನ ಮೆಸೇಜ್ ಎಲ್ಲ ನೋಡಲ್ಲ, ಅಂತವ್ರಿಗೆ ಯಾವ ತರ ರೆಸ್ಪಾನ್ಸ್ ಸಿಗುತ್ತೆ ಸರ್? ಈಗ ನಾವು ಮೆಸೇಜ್ ಮುಖಾಂತರ ಈಗ ಇನ್ಫಾರ್ಮೇಶನ್ ತಿಳಿಸಿದಿರಿ. ಒಂದ್ ವೇಳೆ ಅವ್ರ ಹತ್ರ ಆಂಡ್ರಾಯ್ಡ್ ಫೋನ್ ಇಲ್ಲ ಅಂತ ತಿಳ್ಕೊಂಡ್ರಿ, ಆ ಒಂದು ಸಮಯದಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ, ಈ ಸ್ಟಿಕ್ಕರ್ ಕೆಳಗಡೆ ನೋಡಿ
ಟೋಲ್ ಫ್ರೀ ನಂಬರ್, ಕಸ್ಟಮರ್ ಕೇರ್ ನಂಬರು 8884300049 ಅಂತ. ಈ ನಂಬರ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ಕಸ್ಟಮರ್ ಕೇರ್ಗೆ ತಿಳಿಸಬಹುದು. ನಾನು ನಿಮ್ಗೆ ಒಂದು ಡೆಮೋ ತೋರಿಸ್ತೀನಿ ನೋಡ್ಕೊಳ್ಳಿ. ಈಗ ನೋಡ್ತಿರ್ಬೋದು ಇದೇ ನಂಬರ್ಗೆ ಕಾಲ್ ಮಾಡ್ತಾ ಇದ್ದಾರೆ, ಕಸ್ಟಮರ್ ಸಹಿತ ಇಲ್ಲೇ ಇದ್ದಾರೆ ನೋಡಿ. ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ದೀನಿ. ಓಕೆ ಮೇಡಮ್, ಡ್ಯಾಡಿಸ್ ರೋಡ್ ಕಡೆಯಿಂದನಾ? ಮೇಡಮ್, ಆಕ್ಚುಲಿ ಇಲ್ಲೊಂದು ಸಮಸ್ಯೆ ಆಗಿದೆ, ಒಂದು ರಾಂಗ್ ಪಾರ್ಕಿಂಗ್ ಇದೆ. ಓಕೆ, ವೆಹಿಕಲ್ ನಂಬರ್ ಹೇಳಿ. ಓಕೆ, ವೆಹಿಕಲ್ ನಂಬರ್ KA53 ಓಕೆ, Z KA53 0117. ಓಕೆ, ಹ್ಯುಂಡೈ ವರ್ನ ಅಲ್ವಾ? ಹೌದು, ಹುಂಡೈ ವರ್ನ. ಓಕೆ, ಇನ್ಫಾರ್ಮ್ ಮಾಡ್ತೀನಿ ಸರ್ ಪಾರ್ಕಿಂಗ್ ಇಶ್ಯೂ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಈಗ ಇಮಿಡಿಯೇಟ್ಲಿ ನಾವು ಕಸ್ಟಮರ್ ಕೇರ್ ಕಾಲ್ ಮಾಡಿದ ತಕ್ಷಣ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು. ನಾವು ಕೇವಲ ಜಸ್ಟ್ ಅವ್ರ ಕಾರ್ ನಂಬರ್ ಮಾತ್ರ ಹೇಳಿದ್ರಿ. ಈ ಹೇಳೋದ್ರ ಮುಖಾಂತರ ಇಮಿಡಿಯೇಟ್ಲಿ ಅವ್ರು ಏನು ಮಾಡ್ತಾರೆ, ಓನರ್ಗೆ ಇನ್ಫಾರ್ಮ್ ಮಾಡ್ತಾರೆ. ನೀವು ನೋಡ್ಬೋದು, ಈಗ ಇಮಿಡಿಯೇಟ್ಲಿ ಕಸ್ಟಮರ್ ಕೇರಿಂದ ನಂಬರ್ ಬಂದಿದೆ, ಓನರ್ ಅವ್ರ ಹತ್ರ ಮಾತಾಡ್ತಾರೆ. ಓಕೆ, ಈ ಥರ ನೋಡ್ಬೋದು. Yeah, tell me, ma'am. Your vehicle KA53Z0117 is it Hyundai Verna, sir? Yes. Public informed us that your vehicle is having a parking issue. Could you go check your vehicle immediately, sir? Sure, I'll do that, ma'am. Thank you. ಎಷ್ಟು ಫಾಸ್ಟ್ ಆಗಿ ನಮಗೆ ರಿಪ್ಲೈ ಸಿಕ್ತು. ಹೌದು. ಅದೇ ರೀತಿ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ದು ಎಷ್ಟು ಸುಮಾರು 5 ರಿಂದ 10 ನಿಮಿಷ ಕೂಡ ಆಗಿಲ್ಲ. ಅದಕ್ಕೆ ಮುಂಚೆನೆ ನಮ್ಗೆ ಏನ್ ಸಿಕ್ತು, ಫಾಸ್ಟ್ ಆಗಿ ಇಶ್ಯೂ ನಮಗೆ ಸಾಲ್ವ್ ಮಾಡಕ್ಕಾಯ್ತು. 2 ನಿಮಿಷದಲ್ಲಿ ಸೊಲ್ಯೂಷನ್ ಸಿಕ್ಬಿಡ್ತು. ಹೌದೌದು, ಖಂಡಿತ. ನಮ್ಮ ಡ್ಯಾಡಿಸ್ ರೋಡ್ QR ಟೆಕಲ್ ಯಾರೆಲ್ಲ ಯೂಸ್ ಮಾಡ್ತಾರೋ ಅವ್ರು ಏನಾದ್ರೂ ಪಾರ್ಕಿಂಗ್ ಇಶ್ಯೂ, ಯಾವುದೇ ಒಂದು ಸಮಸ್ಯೆ ಬಗೆಹರಿಸಬೇಕಂದ್ರೆ ಇಮಿಡಿಯೇಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಆ ಸಮಸ್ಯೆ ಅವ್ರಿಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು.